ಬ್ರಹ್ಮೀವಾಹಮಸಿ ಬ್ರಹ್ಮೀವಾಹಮಸಿ ವಾಹ ಶ್ರೀಮತ್ ಶಂಕರ ಶ್ರೀ 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 ಹರಿ ಓಂ. ಹಾ ಏನಾಗ್ಬೇಕಪ್ಪ ಇವತ್ತು ಅಯ್ಯಂಬ ಅದು ಅಲ್ಲಿ ಹೋಯ್ತಾ ಓಹೋ ಮುಂದೆ ಹೇಳ್ಕೊಡ್ಬೇಕು ಅದೆಲ್ಲ ಅಯಂಬಾಬಲೋಕೋ ಹಾವುಕಾರ ವಾಯುರ್ ಹಾಯಿಕಾರ ಚಂದ್ರಮಾ ಅಥಕಾರ ಆತ್ಮ ಇಹಕಾರ ಅಗ್ನಿಕಾರ ಅಯಂಬಾವಲೋಕೋ ಹಾಹೂಕಾರಃ ವಾಯುರ್ಹ ಇಕಾರಃ ಚಂದ್ರಮಾ ಅಥಕಾರಃ ಆತ್ಮೇಹಕಾರಃ ಅಗ್ನಿರೀಕಾರಃ ಅಯಂ ವಾವ ಲೋಕಃ ಹ ವು ಹಾವು ಹಾವು ಕಾರಃ ಹಾವುಕಾರ ಒಂದ ಹಾವುಕಾರಃ ಆಯು ಹಾಯಿಕಾರಃ ಚಂದ್ರಮಾ ಅಥಕಾರಃ ಆತ್ಮ ಇಹಕಾರ ಇಹಕಾರಃ ಅಗ್ನಿಃ ಈಕಾರಃ ಅಯಂಬಾವಲೋಕ ಈ ಅನ್ನಪಾನಾದಿಗಳನ್ನು ಕೂಡ್ಕೊಂಡಂತಹ ಎಲ್ಲ ಸ್ವರಪ್ರಾಣಿ ಸಾಧಾರಣವಾದ ಲೋಕ ಇದೆಯಲ್ಲ ಈ ಲೋಕವನ್ನ ಆ ಸ್ತೋಭಾಕದ ಹಾವು 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 ಜಾಗದಲ್ಲಿ ಭೂಲೋಕವನ್ನು ಈ ಲೋಕವನ್ನು ಜ್ಞಾಪಕ ಮಾಡ್ಕೋಬೇಕಂತೆ. ಅದು ಈ ಲೋಕದ ಪ್ರತೀಕವಾಗಿದೆ ಅಂತ ಹೇಗೆ ಸಾಲಿಗ್ರಾಮ ವಿಷ್ಣು ಪ್ರತೀಕವೋ ಹಾವು ಹಾವು ಅಂತ ಗಾನ ಮಾಡುವಾಗ ಅದು ಈ ಲೋಕಕ್ಕೆ ಪ್ರತೀಕವಾಗಿದೆ ಎಂಬುದಾಗಿ ಭಾವನೆ ಮಾಡಬೇಕಂತೆ. ಹಾಗೆ ಹಾ ಅಂತ ಬಂದ್ರೆ ಅದು ವಾಯುವನ್ನ ಹೇಳ್ತಾ ಇದೆ, ವಾಯುವಿಗೆ ಪ್ರತೀಕವಾಗಿದೆ ಎಂದ ಅದು ಹಾವಿಕಾರ. ಅಥ ಬಂದ್ರೆ ಅಥ ಅದು ಒಂದು ಸ್ತೋಭ, ಅಥ ಬಂದಾಗ ಅದು ಚಂದ್ರ ದೃಷ್ಟಿಯನ್ನು ಮಾಡ್ಬೇಕು ಅದರಲ್ಲಿ. ಇಹಕಾರದ ಆತ್ಮ, ಯಾಕ ಆತ್ಮ ಇಲ್ಲೇ ಇರೋದು, ಇಹ ಅಂದ್ರೆ ಇಲ್ಲಿ ಅಂತ, ಇಹ ಇಲ್ಲಿ ಇಲ್ಲೇ ಹತ್ತಿರದ ಆತ್ಮ, ಇಹಕಾರಕ್ಕೆ ಆತ್ಮವನ್ನು ಮಾಡಬಹುದು. ಈ ಕಾರಕ್ಕೆ ಅಗ್ನಿ ಹೊಟ್ಟು ಸುಟ್ಟಬಿಡುತ್ತೆ ಅಗ್ನಿ ಈಕಾರ. ಅಯಂಬಾವ ಅಯಮೇವ ಲೋಕೋ ಹಾವುಕಾರ ಸ್ತೋಭ. ವಸಂತರೇ ಸಾಮ್ಯ ಪ್ರಸಿದ್ಧ. ವಸಂತರ ಸಾಮ್ಯದಲ್ಲಿ ಹಾವು 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 ಅಂತ ಇದಕ್ಕೆ ಹಂತ ಸಾಮ್ಯ ಹೇಳ್ತಾರೆ. ಕೇಳಿದ ಹೇಳ ಹಾವು 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 ಬರಲ್ಲ ಶಿವರು ಹಾವು ಬರಲ್ಲ. ಹಾವು ಕಾಲ ಬರ್ಬೇಕು. ಆಯಿಷಾ ನಾಮ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಹಾವು ಅನ್ನೋ ಸ್ತೋಭಾಖ್ಯ ಪ್ರಸಿದ್ಧವಾಗಿದೆ. ಅದರಲ್ಲಿ ಈ ಲೋಕದ ದೃಷ್ಟಿಯನ್ನು ಮಾಡಬೇಕು. ಪೃಥ್ವಿ ಲೋಕ ರೂಪವಾಗಿದೆ ಹಾವು ಅಕಾರ ಅಂತ ಬರುತ್ತೆ. ಇಯಂ ವೈರಸಂತರಂ ಇತ್ಯಸ್ಮಾ ಶಬ್ದ ಸಾಮಾನ್ಯ ಶಬ್ದ ಇತ್ಯಸ್ಮಾ ಸಂಬಂಧ ಸಾಮಾನ್ಯಾತ್ ಹಾವುಕಾರ ಸ್ತೋಭೋ ಅಯಂ ಲೋಕಃ ಇತ್ಯೇವ ಉಪಾಸೀತ. ಇಯಂ ವೈರಸಂತರಂ ಮಾಮೇವ ಅಸ್ಯಾಮೇವ ಭೂತಂ ವಾ ವರದಂದಂ ಭವಿಷ್ಯದ್ಭೂತಪರಿಮಿತಂ ವಾ ವರದಂದಂ. ಈ ಲೋಕವೇ ರಸಂತರವಾಗಿದೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಈ ಲೋಕ ಅಂದ್ರೆ ಭೂಲೋಕ ರಸಂತರ ಅಂತ. ಈ ಒಂದು ಸಂಬಂಧ ಸಾಮಾನ್ಯದಿಂದ ರಸಂತರಕ್ಕೂ ಈ ಲೋಕಕ್ಕೂ ಸಂಬಂಧ ಇದೆ. ರಸಂತರ ಸಾಮಾನ್ಯದಲ್ಲಿ ಹಾವುಕಾರ ಬರುತ್ತೆ. ಹೆಂಗಿದೆ ಈ ಲೋಕ ರಸಂತರ,
ಪ್ರಸಂತ ಸಾಮಲ್ಲಿ ಹಾವುಕಾರ, ಅಂದ್ರೆ ಹಾವುಕಾರ ಈ ಲೋಕ ದೃಷ್ಟಿಯಿಂದ ಮಾಡುವು ಅಂತ ಹೇಳಿ ಈ ರೀತಿ ಈ ಸ್ತೋಭವನ್ನ ಈ ಲೋಕ ಎಂಬುದಾಗಿ ಭಾಷೆ ಮಾಡ್ಬೇಕಂತ ಭಾವನೆ ಮಾಡ್ತಾ ಹೋಗ್ತದೆ. ಈ ಲೋಕ ಈ ಹಾವುಕಾರವಾಗಿದೆ, ಈ ಲೋಕ ರಸಂತಸಾರವಾಗಿದೆ, ಈ ಲೋಕದಲ್ಲಿ ಹಾವುಕಾರ ದೃಷ್ಟಿ ಮಾಡ್ತಾ ಇದ್ರೆ ಈ ಲೋಕ ಎಲ್ಲಾ ಸುಖವನ್ನು ಕೊಡುವಂಥದ್ದಾಗತ್ತೆ. ಈ ಐಹಿಕ ಸುಖದಲ್ಲಿ ತುಂಬಾ ಚೆನ್ನಾಗಿ ರಸಂತ ಸಾಮದ ದೃಷ್ಟಿಯನ್ನು ಇಟ್ಕೊಂಡು ಹಾವುಕಾರ ಸ್ತೋಭದಲ್ಲಿ ಈ ಲೋಕ ಭಾವನೆ ಮಾಡ್ತಾ ಇದ್ಬಿಟ್ರೆ ಎಲ್ಲ ಈ ಲೋಕ ಎಲ್ಲಾ ಬಜಾವ ಕಾಣು ಆಗ್ತಾ ಇರ್ತದೆ ಅವರಿಗೆ. ವಾಯುರ್ ಹಾಯಿಕಾರ, ಹಾಯಿ ಹಾಯಿ ಬರುತ್ತಲ್ಲ ಅದು ವಾಯು ದೃಷ್ಟಿ ಮಾಡುದು. ಓ ಹಾಯ್ ಓ ಹಾಯ್ ಬರ್ತದೆ, ಸಾಮ್ಯದ ಬರ್ತದೆ. ಹಾಯಿಕಾರವನ್ನು ವಾಯು ದೃಷ್ಟಿ ಮಾಡ್ತಾರೆ. ವಾಮದೇವಿಯ ಸಾಮಾನ್ಯ ಹಾಯಿಕಾರ ಪ್ರಸಿದ್ಧ. ವಾಮದೇವ ಸಾಮದಲ್ಲಿ ಹಾಯಿ ಇಷ್ಟಧಾಮ ಅದು. ವಾಮದೇವ ಸಾಮದಲ್ಲಿ ಹಾಯಿಕಾರ ನಕಾಂಚಿತ ಪ್ರತಿವರು ಹೆದರ್ಸಲ್ಲ, ನಕಾಂಚಿತ ಪರಿಹರ ಅಯ್ಯೋ ಪ್ರತಿವರು ಅದಕ್ಕೆ ಸಂಬಂಧವೇ ಇಲ್ಲ. ಏನೋ ರೋಹ ಇದೆ ಇದೆ ಅಂದ್ಬಿಡ್ತಾನೆ. ಹಾಯಿಕಾರ ವಾಯುನಲ್ಲಿ ವಾಮದೇವ ಸಾಮದಲ್ಲಿ ಹಾಯಿಕಾರ ಬರುತ್ತೆ. ಆ ಹಾಯಿಕಾರದಲ್ಲಿ ವಾಯು ದೃಷ್ಟಿಯನ್ನು ಮಾಡಬೇಕು. ವಾಯು ಸಂಬಂಧಶ್ಚ ವಾಮದೇವಿಯ ಸಾಮ್ನಃ ಯೋನಿ ತಸ್ಮಾತ್ ಸಾಮಾನ್ಯಾತ್ ಹಾಯಿಕಾರಂ ವಾಯು ದೃಷ್ಟ್ಯಾ ಉಪಾಸೀತ. ವಾಯುಗೂ ಒಪ್ಪಿಗೂ ಸಂಬಂಧ ಇದೆಯಂತೆ. ನೀರು ವಾಯುವಿನಿಂದಲೇ ಮೋಡ ಎಳ್ಕೊಂಡ್ಬರುತ್ತೆ. ಮೋಡ ವಾಯು ಮೋಡವನ್ನು ತಗೊಂಡ್ಬಂದಾಗ ಅದನ್ನ ನೀರು ಸುರಿಯುತ್ತೆ. ಅಂದ್ರೆ ಮಳೆಗೆ ವಾಯುವೇ ಕಾರಣ ಅಂತ. ಹಾಗಾಗಿ ವಾಯುಗೂ ಅಪ್ಪಿಗೂ ಸಂಬಂಧವಾದ್ರಿಂದ ವಾಮದೇವ ಸಾಮಕ್ಕೂ ಅದು ಯೋನಿ ಆಗಿದೆ ಅಂತ ಶಾಖಾಂತದಲ್ಲಿ ಹೇಳಿದಂತೆ. ವಾಮದೇವ ಸಾಮ ವಾಯುವಿನಿಂದ ಹುಟ್ಟದ್ದಂತೆ. ಅದು ವಾಯು ಅಪ್ ಸಂಬಂಧದಿಂದ ವಾಮದೇವ ಸಾಮ ಹುಟ್ಟು ಒಂದು ಕಥೆ ಇದೆಯಂತೆ, ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಾಮಾನ್ಯ ಹಾಯಿಕಾರವನ್ನು ವಾಯು ದೃಷ್ಟಿಯಿಂದ ಭಾವನೆ ಮಾಡ್ತಾ ಕೂತ್ಕೊಳ್ಳಿ ಅಂತ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ವಚನವೇ ಪ್ರಬಲ. ಶ್ರುತಿ ಹೇಳ್ತಾ ಇದೆ ಹಾಯಿಕಾರ ವಾಯು ಅಂತ ಮಾಡ್ಬೇಕು. ಅದಕ್ಕೇನು ಯಾವ ಹೋಲಿಕೆಯನ್ನು ಸಾಮಾನ್ಯವನ್ನು ತೋರಿಸ್ಬೇಕಾಗಿಲ್ಲ. ಅದು ಭಾಷಿಕರು ತೋರಿಸ್ತಾ ಇದ್ದಾರೆ ಉಪಾಸನೆ ಮಾಡೋರು ಅನುಕೂಲವಾಗಲಿ ಅಂತ. ಆದ್ರೆ ಸಾಮಾನ್ಯ ಸಂಬಂಧ ಇಲ್ಲದೆ ಹೋದ್ರು ಕೂಡ ಶ್ರುತಿ ಹೇಳಿದೇನು ಒಂದೇ ಕಾರಣಕ್ಕೆ ಹಾಯಿಕಾರರು ವಾಯು ದೃಷ್ಟಿಯಿಂದ ಭಾವನೆ ಮಾಡ್ತಾ ಕೂತ್ಕೋಬೇಕು. ಸಾಮವೇದಿಗಳು ತಮ್ಮ ಸಾಮಗಾನ ಕಾಲದಲ್ಲಿ ಹಾಯಿ ಬಂದಾಗ ಇದು ವಾಯು ಸ್ವರೂಪ ಅಂತ ಭಾವನೆ ಮಾಡಬೇಕು. ಚಂದ್ರಮ ಅಚಕಾರ, ಅಚಕಾರದಲ್ಲಿ ಚಂದ್ರ ದೃಷ್ಟಿಯನ್ನು ಮಾಡಬೇಕು. ಅಥ ಎಲ್ಲೆಲ್ಲ ಅಥ ಸ್ತೋಭ ಬರುತ್ತೋ ಎಲ್ಲಾ ಅಥ ಸ್ತೋಭದಲ್ಲೂ ಇದು ಚಂದ್ರ ಸ್ವರೂಪವಾಗಿದೆ ಅಂತ ಭಾವನೆ ಮಾಡಬೇಕು. ಚಂದ್ರ ದೃಷ್ಟಿ ಅಚಕಾರ ಉಪಾಸೀತ. ಚಂದ್ರನ ದೃಷ್ಟಿಯಿಂದ ಅಚಕಾರ ಮಾಡ್ಬೇಕು. ಏನ್ ಸಂಬಂಧ ಚಂದ್ರನಿಗೂ ಅಚಕಾರಕ್ಕೂ ಎಂದು ಬರೀತಾರೆ ಭಾಷಿಕರು. ಅನ್ಯಹಿ ಇದಂ ಸ್ಥಿತಂ, ಅನ್ನದಲ್ಲಿ ಇದೆಲ್ಲವೂ ಇದ್ಕೊಂಡಿದೆ. ಆ ಸ್ಥೀಲಿ ಸ್ಥಾ ಇದೆ, ಥಾ ಇದೆ, ಠಕಾರ ಇದೆ ಸ್ಥೀಲಿ. ಚಂದ್ರ ಅಥಾದಿಗೂ ಥಾ ಇದೆ, ಆದ್ರಿಂದ ಠಕಾರ ಹೋಗಿದೆ ಅಂತ. ಅನ್ನಾತ್ಮ ಚಂದ್ರ. ಚಂದ್ರ ಯಾರು? ಅನ್ನ ಸ್ವರೂಪ, ಅವನು ರೈ ಅನ್ನ ಅಂದ್ರೆ ಸೋಮ. ಹಾಗೆ ಅನ್ನಾತ್ಮ ಇದ್ದಾನೆ ಸೋಮ. ಅವನ ಎಲ್ಲ ಸ್ಥಿತಿಯಾಗಿದೆ, ಎಲ್ಲ ನಿಂತ್ಕೊಂಡಿದೆ. ಹಾಗಾದ್ರಿಂದ ಠಕಾರ ಸಾಮಾನ್ಯ ಠಕಾರ ಸಾಮಾನ್ಯ ಸ್ಥಿತಿಯು ಸ್ಥಾ ಇದೆ, ಅಚಾರ ಸ್ಥಾ ಇದೆ. ಆ ಹೋಲಿಕೆ ಚಂದ್ರಮ ಅಚಕಾರ ಮಾಡ್ಕೊಳ್ಳಿ. ಆತ್ಮ ಇಹಕಾರ, ಇಹ ರೀತಿ ಸ್ತೋಭ. ಇಹ ಅನ್ನೋದು ಇಲ್ಲಿನ ಅರ್ಥ ಅಲ್ಲ, ಇಹ ಅನ್ನೋದು ಅವ್ಯವೂ ಅಲ್ಲ, ಇಹ ಅನ್ನೋದು ಸ್ತೋಭಾಕ್ಷರ. ಆ ಇಹ ಅನ್ನೋದಿಲ್ಲ ಆತ್ಮದೃಷ್ಟಿ ಮಾಡ್ಬೇಕಂತೆ. ಏನು ಆತ್ಮದೃಷ್ಟಿಗೂ ಇಹಕ್ಕೂ ಏನು ಸಂಬಂಧ ಅಂತ ಬರೀತಾರೆ. ಪ್ರತ್ಯಕ್ಷ ಈ ಆತ್ಮ ಇಹ ಇತಿ ವ್ಯಪದಿಶ್ಯತೆ. ಸ ಇಹ ಪ್ರವಿಷ್ಟ ಆನಖಾಗ್ರೇಭ್ಯ ಅಂತ. ಅವನು ಉಗುರಿನ ತುದಿಯಿಂದ ನೆತ್ತಿವರೆಗೂ ಕೂಡ ಪ್ರವೇಶ ಮಾಡಿದ್ದಾನೆ ಆತ್ಮ. ಇಹ ಇಲ್ಲಿ ಈ ದೇಹಗಳಿಗೆ ಆತ್ಮನು ಪ್ರವೇಶ ಮಾಡಿದ್ದಾನೆ ಅಂದ್ರೆ ಚೈತನ್ಯ ರೂಪದಿಂದ ತುಂಬಿಕೊಂಡಿದ್ದಾನೆ. ಹಾಗಾಗಿ ಪ್ರತ್ಯಕ್ಷವಾಗಿ ಆತ್ಮನು ಇಲ್ಲಿದ್ದಾನೆ ಎಂಬುದಾಗಿ ತೋರ್ಬರ್ತಾನೆ. ನೋಡುವನಾಗಿ, ಕೇಳುವನಾಗಿ, ಯೋಚನೆ ಮಾಡುವನಾಗಿ, ತಿಳ್ಕೊಳ್ಳೋದು ತೋರ್ಬರ್ತಾ ಇದ್ದಾನೆ. ಆ ತೋರ್ಬರ್ತಾ ಇರುವಂತಹ ಆತ್ಮನು ಆತ್ಮ ಎಲ್ಲವೂ ತುಂಬಿಕೊಂಡವನು, ವ್ಯಾಪಿಸ್ಕೊಂಡವನು ಅಂತ. ಹಾಗೆ ಇಹ ಅನ್ನೋದು ಎಲ್ಲವೂ ಇಹ ಇಹ ಎಲ್ಲವನ್ನೂ ಇಹ ಹೇಳ್ಬೋದು. ಇಹದಿಂದ ಎಲ್ಲವೂ ತುಂಬಿಕೊಂಡಿದೆ. ಇಹ ಪ್ರಸಿದ್ಧ, ಇಹ ಅಂತರಿಕ್ಷೆ, ಇಹ ದ್ಯುಲೋಕೆ, ಇಹ ಸರ್ವಸ್ಮಿನ್. ಇಹ ಅನ್ನೋದು ಇಲ್ಲಿ ಇಲ್ಲಿ ಅನ್ನೋದು ಎಲ್ಲಕ್ಕೂ ಕರಿಬಹುದು. ಹಾಗಾಗಿ ಇಹ ಎಂಬ ಸ್ತೋಭದಿಂದ ಇಹ ಇತಿ ಸ್ತೋಭ ಸಾಮಾನ್ಯ.
ಇಹೇತಿ ಚ ಸ್ತೋಭ ತತ್ ಸಾಮಾನ್ಯ. ಇಹ ಅನ್ನೋದು ಸ್ತೋಭಾಕ್ಷರ. ಇಹ ಇಲ್ಲ ಅಂತ ಹೇಳಿದ್ದೆ. ಇಹ ಇದು ಅವ್ಯಯ ಇದು. ಅಲ್ಲಿ ಇದರಲ್ಲೂ ಅವ್ಯಯವೇ. ಅದರಲ್ಲಿ ಸ್ತೋಭಾಕ್ಷರ ಇದು. ಸ್ತೋಭಾಕ್ಷರವಾದ್ದರಿಂದ ಸ್ತೋಭಾಕ್ಷರಕ್ಕೆ ನಾವು ಇಹ ಎಂದು ಇಟ್ಕೊಂಡಾಗ ಅವಾಗ ಇಹ ಅನ್ನೋದು ಆತ್ಮ ಸಮೀಪವಾದ್ರಿಂದ ಇಹ ಸ್ತೋಭಾಕ್ಷರ ಆತ್ಮದೃಷ್ಟಿಯನ್ನು ಮಾಡಿ ಇಲ್ಲೇ ಇದ್ದಾನೆ ಆತ್ಮ, ಆತ್ಮ ಇದ್ದಾನೆ, ಏನೋ ಇದ್ದಾನೆ, ಅತ್ಯಂತ ಸನ್ನಿಕೃಷ್ಟತಮ ಇದ್ದಾನೆ, ಪ್ರತ್ಯಕ್ಷ ತಮ ಅರ್ಧಾತಮನಾಗತ್ಯ ಇತಮಸ್ತಂ ಸ್ವಯಂ ಸ್ಥಿತಂ ಅಹೋ ಕಷ್ಟನ್ನ ಪಶ್ಯಂತಿ ಕವ್ಯಾಮ ಶರಣಂ. ಯಾರು ತಗೋಳಪ್ಪ ಗೊತ್ತಾಗ್ತಾ ಇದ್ದು ತಿಳ್ಕೊಳ್ತಾ ಇಲ್ವಲ್ಲ ಈ ಆತ್ಮರನ್ನ. ಅವನು ಗೊತ್ತಾಗಿರೋ ಅನುಭವದ ಗೊತ್ತಾಗ್ತಾ ಇದ್ದಾನೆ. ನಾನು ಬಂದು ಸ್ಪಷ್ಟ ಆಗಿದ್ದಾನೆ, ಪ್ರಸಿದ್ಧವಾಗಿದ್ದಾನೆ, ತಿಳಿಬರ್ತಾನೆ ಇದ್ದಾನೆ, ಅದು ಗೊತ್ತಾಗ್ತಿಲ್ಲ ಅಂತ ಇದ್ದಾನೆ. ಅಗ್ಗಿರೀಕಾರ ಈ ನಿಧನಾಂಚ ಆಗ್ನೇಯಾನಿ ಸರ್ವಾಣಿ ಸಾಮಾನ್ಯ ಚಿತ್ತ ಸಾಮಾನ್ಯ. ಅಗ್ನಿ ಸಂಬದ್ಧವಾದ ಎಲ್ಲಾ ಸಾಮಗಳು ಏನ್ ಮುಗಿಯತ್ತಂತೆ. ಈ ಏನ್ ಮುಗಿದ್ರಿಂದ ಅದು ಈ ಸಾಮ ಅಲ್ಲ ಆಗ್ನೇಯ ಸಾಮ. ಆಗ್ನೇಯ ಸಾಮದಲ್ಲಿ ಈ ಕಾರ ಇದೆ. ಆದ್ರೆ ಈ ಕಾಲದಲ್ಲಿ ಅಗ್ನಿದೃಷ್ಟಿ ಮಾಡು ಅಂತ ಶ್ರುತಿ ಹೇಳ್ತಾ ಇದೆ ಎಂದು ಭಾಷ್ಯಕಾರರು. ಭಾಷ್ಯಕಾರರಿಗೆ ಸಾಮದ ಇದೆಲ್ಲ ಇದೆ, ಗತಿ ಇದೆ. ಯಾವ ಸಾಮದಲ್ಲಿ ಯಾರೇನಿದೆ ಈ ಕಾರ ಎಲ್ಲಿ ಯಾವ ಸಾಮ ಬರುತ್ತೆ, ಇದು ರಸಂ ಸಾಮದ ಏನ್ ಬರುತ್ತೆ, ವಾಮದೇವರಲ್ಲಿ ಏನ್ ಬರುತ್ತೆ, ಎಷ್ಟು ಗತಿ ಇದೆ ಅಂದ್ರೆ ಭಾಷ್ಯಕಾರರಿಗೆ ಸರ್ವತೋಮುಖವಾದ ಗತಿ ಅವರಿಗೆ. ಇಡೀ ಶೌಚವೆಲ್ಲ ಕರ್ತಲಾ ಮೂಲಕ ಅವರಿಗೆ. ಎಲ್ಲ ಯಜ್ಞಾಗಾದಿಗಳು ಕರ್ತಲಾ ಮೂಲಕ, ಉಪಾಸನಾ ವಿಚಾರ ಎಲ್ಲ ಕರ್ತಲಾ ಮೂಲಕ, ತತ್ವ ವಿಚಾರ ಅಂತೂ ತತ್ವಜ್ಞಾನಿಗಳು. ಏನು ಆಚಾರ್ಯರಲ್ಲಿ ಒಂದು ಎನ್ಸೈಕ್ಲೋಪಿಡಿಯಾ ಅವರು ಪೂರ್ತಿ ವೈದಿಕದ ನಿಘಂಟುವೇ ಅವರಲ್ಲಿ ಪೂರ್ತಿ ತಿಳ್ಕೊಂಡಿದೆ. ಅಖಂಡ ವೈದಿಕ ಸ್ತೋಮವೇ ಆ ಕಾಲದಲ್ಲಿ ಸಾಕ್ಷಾತ್ ವೇದಾತ್ಮರು ಅವರು, ವೇದಾತ್ಮರು. ಆದಿತ್ಯ ಊಕಾರ ನಿಹವ ಏಕಾರ ವಿಶ್ವದೇವ ಔಹೋಯಿಕಾರ ಪ್ರಜಾಪತಿರ್ಹಿಂಕಾರ ಪ್ರಾಣಸ್ವರ ಅನ್ಯ ವಾಗ್ವಿರಾಟ. ಆದಿತ್ಯ ಊಕಾರಃ ನಿಹವ ಏಕಾರಃ ವಿಶ್ವೇ ದೇವಾ ಅಹುಹೋ ಈಕಾರಃ ಹಿಂಕಾರಃ ಪ್ರಾಣಸ್ವರಃ ಅನ್ನಯ್ಯ ವಾಗ್ವಿರಾಟ್. ಆದಿತ್ಯಃ ಊಕಾರಃ ನಿಹವಃ ಏಕಾರಃ ವಿಶ್ವೇ ದೇವಾಃ ಔಹೋಯಿಕಾರಃ ಪ್ರಜಾಪತಿಃ ಹಿಂಕಾರಃ ಪ್ರಾಣಃ ಸ್ವರಃ ಅನ್ನಂ ಯಾ ವಾಕ್ ವಿರಾಟ್. ಆದಿತ್ಯನು ಊಕಾರವಂತೆ ಅಂದ್ರೆ ಆದಿತ್ಯ ದೇವತವಾದ ಸಾಮದಲ್ಲಿ ಆ ಊಕಾರ ಪ್ರಸಿದ್ಧವಾಗಿದೆ ಅಂತೆ. ಆದಿತ್ಯ ದೇವತಾಕವಾದ ಸಾಮ ಇದೆ. ಉದುತ್ತಂಜಾದಿ ಓ ಧ್ವತ್ಯಂ ಓ ಧ್ವತ್ಯಂ ಹೋ ಓ ಧ್ವತ್ಯಂ ಕೇಳಿದ್ಯಾ? ಉದಿತ್ಯಂ ಸಾಮ ಇದು ಬರುತ್ತೆ, ಸೋಮಯಾಗದಲ್ಲಿ ಬರುತ್ತೆ. ಸೋಮಯಾಗದಲ್ಲಿ ಉದಿತ್ಯಂ ಸಾಮ, ಅಲ್ಲಿ ಆದಿತ್ಯ ದೇವತಾಗ ಸಾಮ, ಅಲ್ಲಿ ಊಕಾರಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಅಲ್ಲಿ ಊಕಾರವು ಆದಿತ್ಯ ದೇವತಾಕವಾಗಿದೆ ಭಾವನೆ ಮಾಡಬಹುದು. ನಿಹವ ಅಂದ್ರೆ ಆಹ್ವಾನ ಅಂತ ಅರ್ಥ. ನಿಹವ ಅಂದ್ರೆ ಕರೆಯೋದು. ಅದರಲ್ಲಿ ಏಕಾರ ಏ ಬಾರಲ್ಲಿ ಏನ್ ಮಾಡ್ತೀಯ, ನೀನ್ ಕರಿತೀಯ ಏ ಅಂತ. ಹಾಗೆ ಏಕಾರ ನಿಹವದಲ್ಲಿ ಇಟ್ಕೋಬೇಕು. ನಿಹವ ಅಂದ್ರೆ ಆಹ್ವಾನ ಗ್ಯಾಪ್ ಮಾಡ್ಬೇಕು. ಆಹ್ವಾನ ಮಾಡೋದು ಏನ್ ಮಾಡ್ತೀವಿ, ಏ ಅಂತೀವಿ. ಅದೇ ಏಕಾರ ನಿಹವ ಭಾವ ಮಾಡ್ಬೋದು. ವಿಶ್ವದೇವ ಔಹೋವಿಕಾರ, ವಿಶ್ವದೇವ ಸರ್ವದೇವ ಪಾ ಏನಪ್ಪಾ ಎಲ್ಲಾ ದೇವತೆ ಆಗ್ಬಿಟ್ಟಿದ್ದಾರೆ. ವಿಶ್ವದೇವ ಸರ್ವೇ ದೇವ ಅಂತ ಓಹೋಯ್ ಬಾ ಅಂತ ಬಾಬಾ ಬಾಬಾ ಅಂತಲ್ಲ, ಓ ಇದರಲ್ಲಿ ಹಿಂದಿ ಬಾಬಾ ಏಬೋ ಎಲ್ಲೂ ಆಗ್ಬಿಟ್ಟಿದಾನಪ್ಪ ನೀನೇ ಅಂತ ಹೇಳಿ ವಿಶ್ವ ದೇವತೆಗಳು ಸರ್ವೇ ದೇವತೆಗಳು. ಹಾಗಾಗಿ ಔಹೋಯಿ ಬಾಬಾ ಅಂತ. ಪ್ರಜಾಪತಿ ಹಿಂಕಾರ, ಹಿಂ ಅನ್ನೋದು ಅವ್ಯಕ್ತ, ವ್ಯಕ್ತವಾಗಲ್ಲ. ಪ್ರಜಾಪತಿಯು ಅವ್ಯಕ್ತನು, ಅದನ್ನ ಹಿಂಕಾರದಲ್ಲಿ ಪ್ರಜಾಪತಿ ದೃಷ್ಟಿ ಮಾಡು ಅಂತ. ಅವಿರುಕ್ತ ಪ್ರಜಾಪತಿ ಒಳಗೆ ಹೇಳೋದು ಹಿಮ್ಮ. ಹಂಗಲ್ವೋ, ಪ್ರಜಾಪತಿಯು ಇದಾಗ ವ್ಯಕ್ತವಾಗೋನಲ್ಲ ಅವನು. ಪ್ರಜಾಪತಿ ಮನೋರೂಪ ಅವನು. ಹಂಗಲ್ಲ ಅನಿರುಕ್ತ ಅಂದ್ರೆ ಯಾವ್ದನ್ನು ಬಿಡಿಸಿ ಹೇಳೋದು ಬರುವುದಿಲ್ಲವೋ ಅಂತ ಅರ್ಥ. ನಿರುಚ್ಯತೆ,
ನಿರ್ರನ್ನು ಯಾವ್ದನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಆದ್ ಮಾಡ್ಕೊಂಡು ಹೇಳು, ಅಂಬಗುಳಿಯೋದ ಹೇಳು, ಆನ್ ಮಾಡ್ಕೊ, ಆನ್ ಮಾಡ್ಕೊ ಅಂದೆ, ಆನ್ ಮಾಡ್ಕೊ, ಆನ್ ಮಾಡ್ಕೊಳ್ಳೋ, ಹೇಳ್ಕೊಳ್ಳು, ಆನ್ ಮಾಡ್ಕೊ, ಆನ್ ಆಗಿದ್ಯಾ, ಸುಳ್ಳು ಹೇಳ್ಬೇಡ, ಆಫ್ ಮಾಡ್ಬೇಡ, ಮುಟ್ಬೇಡ ಮತ್ತೆ. ಕೆಟ್ಟ ಸ್ವಭಾವ ಅವನಿಗೆ. ಪ್ರಜಾಪತಿ ಹಿಂಕಾರ, ಪ್ರಾಣ ಸ್ವರ, ಪ್ರಾಣ ಇದೆಯಲ್ಲ ಸ್ವರ ಅಂದ್ರೆ ಓಂಕಾರ ಸ್ವರೂಪ ಅಂತ. ಅಲ್ಲಿ ಹಿಂದ್ ಬಂತಲ್ಲ, ಓಂಕಾರದಲ್ಲಿ ಪ್ರಾಣ ದೃಷ್ಟಿ ಮಾಡುದು ಅಂತ. ಸ್ವರ ಅನ್ನೋದು ಈ ಒವಲ್ ಅಂತ ಇಂಗ್ಲಿಷಲ್ಲಿ ಇರ್ತಲ್ಲ, ಅಚ್ಚು, ಅದೇ ಜೀವಾಳ. ಅಚ್ಚು ಅನ್ನೋದು ಎಲ್ಲಾ ಭಾಷೆಯ ಅಕ್ಷರಗಳ ಜೀವ ಇದೆ. ಪ್ರಾಣ ಎಲ್ಲದೂ ಜೀವಾಳವಾಗಿದ್ದಾನೆ, ಇರಲಾಗಿದ್ದಾನೆ ಪ್ರಾಣ ಸ್ವರ. ಅನ್ನಂ ಯಾತಿ, ಅನ್ನ ತಿಂದಾಗ ಎಲ್ಲ ಕಡೆಗೂ ಓಡಾಡೋದು, ಇಲ್ಲಿ ಹೋದ್ರೆ ತಿಂಡಿ ಹೋದ್ರೆ ಏನ್ ಬಿದ್ಕೊಂಡಿರ್ತಾನೆ. ಯಾ ಅನ್ನೋದ್ರಲ್ಲಿ ಅನ್ನ ದೃಷ್ಟಿ ಮಾಡು. ಆದಿತ್ಯ ಓಂಕಾರ ಉಚ್ಚೈ ಊರ್ಜಂ ಸಂತಂ ಆದಿತ್ಯಂ ಗಾಯಂತೆ. ಸಾಮಾನ್ಯವಾಗಿ ಸಾಮವೆಲ್ಲ ಬರೋದು ಮಧ್ಯಾಹ್ನ ಕಾಲದಲ್ಲೇ. ಮಧ್ಯಾಹ್ನ ಕಾಲದ ನಡುನೆಚ್ಚಿನಲ್ಲಿ ಆದಿತ್ಯ ಬಂದಾಗ ಮೇಲಿರ್ತಕ್ಕಂಥ ಆದಿತ್ಯನ ಉಚ್ಚೈಹಿ ಜೋರ ಗಾನ ಮಾಡ್ತಾರಂತೆ. ಅದು ಸೋಮಿ ಆಗಿದಂತೂ ಸಾಮಗಾನ ಜೋರ ನಡೀತಾ ಇದ್ದಾಗ ಬಿಟ್ಟೋಯ್ತಂತೆ ಮನಾರ್ತಿಗೆ. ಅಲ್ಲ, ಇದು ವಾಕ್ ವಿರಾಜನು ಅಂತ ಹೇಳಿ ಅದೊಂದು ಹೇಳಿಲ್ಲ. ಅನ್ನಂ ಯಾವ ವಾಕ್ ಸಾ ವಿರಾಟ್. ಪ್ರಾಣವು ಸ್ವರು, ಅನ್ನವು ವಾಕ್ಕು ಅನ್ನೋದಿದೆಯಲ್ಲ, ವಾಕ್ಯ ವಿರಾಟ್. ವಿರಾಟ್ ಅಂತಂದ್ರೆ ವಿವಿಧಂ ರಾಜತೆ. ವಾಕ್ಕು ಎಲ್ಲಾ ಬಗ್ಗೆ ಮಾತಾಡುತ್ತೆ. ವಾಕ್ಕು ರೂಪದ ಬಗ್ಗೆ, ಶಬ್ದದ ಬಗ್ಗೆ, ವಾಸನಾ ಬಗ್ಗೆ, ಸ್ಪರ್ಶದ ಬಗ್ಗೆ, ರುಚಿ ಬಗ್ಗೆ. ವಿವಿಧಂ ರಾಜತೆ ಇದು ವಾಕ್. ವಾಕ್ ಎಲ್ಲಾ ಕಡೆಯಲ್ಲೂ ತನ್ನ ಕಂಗೊಳಿಸ್ತಾ ಇದೆ. ಅದನ್ನ ವಾಕ್ಯ ವಿರಾಟ್ ಅಂತ. ವಾಕ್ಯದಲ್ಲಿ ವಿರಾಟ್ನಲ್ಲಿ ವಾಗ್ದೃಷ್ಟಿ, ವಾಕ್ಯ ವಿರಾಟ್ ದೃಷ್ಟಿ ಮಾಡ್ಬೋದು. ಉಚ್ಚೈಹಿ ಊರ್ಜಂ ಸಂತಂ, ಹೆಚ್ಚಾಗಿ ಮೇಲಿರ್ತಕ್ಕಂತಹ ಆದಿತ್ಯದನ್ನ ಎಲ್ಲಾ ಸಾಮವೇದಿಗಳು ಗಾನ ಮಾಡುತ್ತಾರೆ. ಆದಿತ್ಯನು ಮಾಡ್ತಾರೆ. ಆದಿತ್ಯ ಎಲ್ಲ ದೇವತೆ ಇದೆಯಪ್ಪ. ಸಾಮಗಾನದಲ್ಲಿ ಆ ಇಂದ್ರ ಇದ್ದಾರೆ, ಇಂದ್ರ ಸಾಮ, ವರುಣ ಸಾಮ, ಸೋಮ ಸಾಮ, ಆದಿತ್ಯ ಸಾಮ, ಎಲ್ಲ ಸಾಮ ಇದೆ. ಅಗ್ನಿ ಸಾಮ. ಗಾನ ಮಾಡುದು ಅಂದ್ರೆ ಅದು ಹೊಗಳೋದ ಶಂಸನ. ಹೋಸು ಕರೀತಾನೆ, ಹೋಸು ಕರ್ಮೇಲೆ ಬಂದಂತ ದೇವತೆನ ಉದ್ಘಾಟ ಸ್ತೋತ್ರ ಮಾಡ್ತಾನೆ. ಆಮೇಲೆ ಹೊಗಳ್ಬಿಟ್ಟು ಜೊತೆ ಆಹುತಿ ಕೊಡ್ತಾನೆ. ಏನು ಕರ್ಮ ಇಲ್ಲ, ಹೊಗಳೋದಷ್ಟೇ. ಅವ್ರಿಗೆ ಅಗ್ನಿ ಸಂಬಂಧ ಇಲ್ಲೇ ಅಂತಲ್ಲ. ಹೋಸ್ರಿಗೂ ಸಾಂಬೇರಿಗೂ ಅಗ್ನಿ ಅಂತ ಏನು ಕರ್ಮ ಇಲ್ಲ, ಅಷ್ಟೇ ಅವ್ರು ಮಾಡೋದು. ಸ್ತೋತ್ರ ಆಹ್ವಾನ ಮಾಡೋದು ಮಾಡೋದು. ಕರ್ಮ ಅಲ್ಲ. ಯಜ್ಞವಾಧ್ವರ್ಯೋ, ಯಜ್ಞ ಅಧ್ವರ್ಯ ಏನು ಕೊಂಡ್ಯಾ, ಅವನೇ ಯಜ್ಞ, ಅವಂದೇ ಮೇನು ಯಜ್ಞದಲ್ಲೇ. ಏನ್ ಕರ್ಮ ಇಲ್ಲ, ಅವರಷ್ಟೇ ಕಚ್ಚೆ ಹಾಕೊಂಡು ಓಡಾಡೋದು ಅಷ್ಟೇ. ಏನ್ ಕರ್ಮ ಯಾಕೆ ಬರುತ್ತೆ ಅವ್ರಿಗೆ? ಹೋದ್ರು ಕರ್ಮ ಇಲ್ಲ. ಋಗ್ವೇದ ಕರ್ಮ ಇಲ್ಲ, ಕರ್ಮ ಇರೋದಿಲ್ಲ ಅಧ್ವರ್ಯ ಗಣಕ್ಕೆ. ಅಧ್ವರ್ಯು ಯಜ್ಞವಾದ ಬಹಳ ಶ್ರಮ ಅಧ್ವರಿಗೆ. ಅದು ಮಹಾಗ್ನಿಶಯದಲ್ಲಿ ಆ ತೃತೀಯ ಸಮಯದಲ್ಲಿ ಆ ಕಂಠದವರೆಗೂ ಬಂದ್ಬಿಡುತ್ತಲ್ಲ ಇಷ್ಟೋಪಧಾನ. ಅದ್ರ ಮೇಲ್ ಹತ್ತಿ ಹೋಮ ಮಾಡೋದ್ರೆ ಅದನ್ನ ತುಳಿಯೋ ಹಾಗಿಲ್ಲ, ಅದು ದೊಡ್ಡದಾಗಿರುತ್ತೆ. ಆ ಮಧ್ಯಕ್ಕೆ ಹೋಮ ಮಾಡ್ಬೇಕು. ಅದ್ರಲ್ಲಿ ಸೂಕ್ಷ್ಮ 2 ಕೈ ಬೇರೆ ಹಿಡ್ಕೊಂಡಿರ್ತಾನೆ, ಏಣಿ ಹತ್ಕೊಂಡು ಮಾಡ್ತಾರೆ. ನಮ್ಮ ವಂಶದ ಗೋಕರ್ಣದ ಇವರು ರಾಮಚಂದ್ರ ಶ್ರೌತಿಗಳು ಮಹಾಗ್ನಿಶಯದಲ್ಲಿ ಅಧ್ವರ ಮಾಡಿದ್ದಾರೆ. ಇದರಲ್ಲಿ ಅಧ್ವರ ಮಾಡಿದ್ದಾರೆ. ಅವ್ರಿಗೆ ವಯಸ್ಸು ಬೇರೆ ಆಗಿದೆ, ಏಣಿ ಹತ್ತಿ ಮಾಡಿದರೆ ಒಲು ಬರ್ತಾ ಇದೆ. ನಾನು ಎಲ್ಲಿ ಕುಂಡ ಬಿಟ್ಬಿಡ್ತೀನೋ ಹೆದರಿಕೆ ಆಗಿತ್ತು ಬರೋದು. ಪಾಸೆ ಮಾಡ್ಕೊಂಡೆ, ಯಜ್ಞೀಶ್ವರ ಇದು ಒಂದನ್ನು ನಡ್ಸ್ಕೊಡು, ಇನ್ ಮುಂದಕ್ಕೆ ನಾನು ಸೂಕ್ಷ್ಮ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿದಂತೆ. ಇನ್ ಮಾತ್ರ ನಾನು ಸೂಕ್ಷ್ಮ ಹಿಡಿಯಲ್ಲ, ಏನಿದು ಸದಸ್ಯನಾಗ್ತೀನಿ, ನೋಡ್ತೀನಿ ಹೊರತು ನಾನು ಮಾತ್ರ ಹಿಡಿಯಲ್ಲ. ಬಿದ್ಬಿಡ್ತಿದ್ದೆ ಅಂದ್ರು. ಕಷ್ಟ ಅಲ್ಲಿ ಹೋಮ ಮಾಡೋದು. ಸತ್ತೋಗ್ತಾರೆ, ಸುಕ್ ಬೀಳೋದ ಬಿದ್ದು ಇವರೇ ಬೀಳೋದು. ಕೈಲಿ ಹೇಳ್ಕೊಂಡಿರ್ತಾರೆ.
ನೀನು ಸಾಮಾನ್ಯ ನೋಡಿಯ ರಾಮನ ಶ್ರುತಿಗಳನ್ನ. ರಾಮನ ಶ್ರುತಿಗಳು ಅಂದ್ರೆ ಪ್ರಕಾಂಡ ಪಂಡಿತರು ಅವರು. ಓಡ್ ನೋಡಿದೀನಿ, ರಾಮನ ಫೋಟೋ ನೋಡಿದೀನಿ, ಕೃಷ್ಣನ ಫೋಟೋ ನೋಡಿದೀನಿ, ನಂಗೆ ಏನು ರಾಮನ ನೋಡಿದೀನಿ ನಂಗೆ ಅದ್ಯಾವ ಫೋಟೋ ನೋಡಿದ್ವಿ. ಅದೆಲ್ಲ ಬೇಡ. ಏನಪ್ಪ ಅಂದ್ರೆ ಶೇಷನ್ ಕೋಪೆನ ಪೂರಿ ಇಲ್ಲ ಉಳಿಸ್ಕೋಬೇಕಲ್ಲ, ಉಳಿಸ್ಕೊಂಡ್ಬಿಡು. ಇಲ್ವಾ ಸ್ವಾಮಿ ನೋಡ್ಬೇಕಾಯ್ತು ಎಂತ ದಂಡನ್. ಆದಿತ್ಯ ದೇವತ್ಯೇವ ಸಾಮ್ ಸ್ತೋಭ ಇತಿ ಆದಿತ್ಯ ಊಕಾರ. ಆದಿತ್ಯ ದೇವತೆ ಆಗಿರ್ತಕ್ಕಂತಹ ಸಾಮದಲ್ಲಿಯೇ ಈ ಸ್ತೋಭವೂ ಬರುತ್ತೆ. ಆದ್ರಿಂದ ಆದಿತ್ಯನೇ ಊಕಾರನು ಎಂಬುದಾಗಿ ಇದು ಊಕಾರದಲ್ಲಿ ಆದಿತ್ಯ ದೃಷ್ಟಿ ಇಟ್ಕೊಂಡು ಮಾಡ್ಬಿಡಬೇಕು. ಸಾಮವೇದಿಗಳು ಸಾಮಗಾನ ಮಾಡುವಾಗ ಅಲ್ಲಿ ಊಕಾರ ಸ್ತೋಭ ಬಂದಾಗ ಅದನ್ನ ಆದಿತ್ಯ ಅಂತ ಭಾವನೆ ಮಾಡ್ತಾ ಹೋಗ್ಬೇಕು. ನಿಹವಃ ಇತ್ಯಾಹ್ವಾನ ಏಕಾರ ಸ್ತೋಭ. ನಿಹವ ಅಂದ್ರೆ ಕರೆಯೋದು ಅಂತ ಅರ್ಥ, ಆಹ್ವಾನ ಅಂತ ಅರ್ಥ. ಏಕಾರ ನಮ್ಮ ಸ್ತೋಭ. ಸ್ತೋಭ ಸ್ತೋಭ ಅಂದ್ರೆ ಅಕ್ಷರ ಅರ್ಥವಿಲ್ಲದೆ ಇರತಕ್ಕಂತಹ ಗಾನಕ್ಕೆ ಸೇರಿಸಿಕೊಂಡಂತಹ ಅಕ್ಷರಗಳಿಗೆ ಸ್ತೋಭ ಅಂತ. ಅದಕ್ಕೆ ವಿಶೇಷ ಅರ್ಥ ಏನೂ ಇಲ್ಲ, ಗಾನಕ್ಕೆ ಬೇಕು. ಸರಿಗಮ ಪದನಿ ಹೇಗೆ ಹಾಕೊಳ್ತಾರೋ ಸಂಗೀತದಲ್ಲಿ ಆ ರೀತಿ ಈ ಇದನ್ನು ಹಾಕೊಳ್ತಾರೆ, ಸ್ತೋಭಾಕ್ಷರ ಹಾಕೋತಾರೆ. ಏಹಿ ನಿಜ ಆಹ್ವಯಂತಿ ತತ್ಸಾಮಾನ್ಯಾನ್. ಲೋಕದಲ್ಲಿ ಏಹಿ ದೇವದತ್ತ ಏಹಿ ಅತ್ರ ಗಾವಃ, ಇಲ್ಲೇ ಇದೆ ಹಸುಗಳು ಬಾ ಅಂತಾರೆ, ಏನ್ ಕರೀತಾರೆ. ಹಾಗೆ ಏನದಲ್ಲೂ ಏ ಇದೆ, ಇದರಲ್ಲೂ ಏಕಾರ ಇದೆ. ಅಲ್ಲೇ ನಿಹವ, ನಿಹವದಲ್ಲಿ ಆಹ್ವಾದಲ್ಲೂ ಏ ಇದೆ. ಆದ್ರಿಂದ ಏಕಾರದಲ್ಲಿ ನಿಹವ ಭಾವನೆ ಮಾಡಬೇಕು. ನಿಹವ ಅಂತ ಒಂದು ಇದು ಆಹ್ವಾದ ಸಾಮಾನ್ಯ ಅಂತ ಇದು ಕಾಲ. ಏ ಹೀಗೆ ಆಹ್ವಾದ ಸಾಮಾನ್ಯ. ವಿಶ್ವೇ ದೇವ ಔಹೋಯಿಕಾರ. ಅಲ್ಲ, ಎಲ್ಲ ದೇವತೆ ಆದಿತ್ಯ ದೇವತೆ, ವಿಶ್ವ ದೇವತೆಗೂ ದೇವತೆ, ಅಗ್ನಿಯು ದೇವತೆ, ನಿಹವಾನ ಒಂದು ದೇವತೆ. ನಿಹವಾನ ಆಹ್ವಾದ ಅಂದ್ರೆ ಬರೀ ಆಹ್ವಾದ. ಆಹ್ವಾದಕ್ಕೆ ಒಂದು ಏಕಾರ ಸುಹಾನ, ಅದೊಂದು ದೇವತೆ ಆಗಿದ್ರೆ ಸರಿಯಾಗಿದೆ. ನಿಹವ ಅನ್ನೋದು ಯಾವುದೋ ಒಂದು ದೇವತೆಯ ಪರಾಮರ್ಶೆ ಆಗಿದ್ರೆ ಆ ಏಕಾರದಲ್ಲಿ ಆ ದೇವತೆಯನ್ನು ಆ ನಿಹವನ್ನು ಭಾವನೆ ಮಾಡೋದು. ಅಂದ್ರೆ ಆಹ್ವಾನವನ್ನೇ ಏಕಾರದಲ್ಲಿ ಭಾವನೆ ಮಾಡುವಂತಾರೆ. ಈ ಆಹ್ವಾನವನ್ನು ಭಾವನೆ ಮಾಡೋದು ಎಂತದ್ದು, ಏನು ಸ್ತೋಭಾಕ್ಷರದಲ್ಲಿ ಆಹ್ವಾನವನ್ನು ಭಾವನೆ ಮಾಡುವಂತಾರೆ. ಆಹ್ವಾನ ಅಂದ್ರೆ ದೇವತೆ ಏನಲ್ಲ, ಒಂದು ಇದಲ್ಲ, ಸಂಕೇಪ. ಅದನ್ನು ಮಾಡ್ಬೇಕಂದ್ರೆ ಇದೇನು ಅರ್ಥವಾಗಲ್ಲ. ಇದು ವಿಶ್ವದೇವ ಸಾಮಿ ಸ್ತೋಭಸ್ಯ ದರ್ಶನ. ವಿಶ್ವದೇವ ಸಾಮದಲ್ಲಿ ಸ್ತೋಭ ಕಂಡು ಬಂದಿದೆ. ಪ್ರಜಾಪತಿ ಹಿಂಕಾರ ಆನಿರುತ್ಯ. ಪ್ರಜಾಪತಿಯ ಹಿಂಕಾರ, ಯಾಕಂದ್ರೆ ಹಿಂಕಾರದಲ್ಲೂ ಏನು ವ್ಯಕ್ತ ಆಗಲ್ಲ. ಪ್ರಜಾಪತಿಯು ಅನಿರುಕ್ತ ಅನಿರುಕ್ತತೆ ಎರಡೂ ಸಮಾನವಾಗಿರೋದ್ರಿಂದ ಹಿಂಕಾರ ಸ್ತೋಭದಲ್ಲಿ ಪ್ರಜಾಪತಿ ದೃಷ್ಟಿಯನ್ನು ಮಾಡಬೇಕು, ಭಾವನೆ ಮಾಡಬೇಕು. ಹಿಂಕಾರ ಸಿದ್ಧ ಅವ್ಯಕ್ತತ್ವ ಬರೋದಲ್ಲ. ಹಿಂಕಾರ ಅವ್ಯಕ್ತ ಹೇಳ್ತಾರೆ. ಹಾಗಾಗಿ ಅದು ಅವ್ಯಕ್ತವಾಗಿರೋದ್ರಿಂದ ಪ್ರಜಾಪತಿ ಅವ್ಯಕ್ತವಾದ್ರಿಂದ ಹಿಂಕಾರದಲ್ಲಿ ಪ್ರಜಾಪತಿ ಭಾವನೆಯನ್ನು ಮಾಡ್ತಾ ಹೋಗುದು. ಆಯ್ತಾ? ಪ್ರಾಣ ಸ್ವರ. ಸ್ವರ ಇತಿ ಸ್ತೋಭ. ಸ್ವರ ಅನ್ನೋದು ಇಲ್ಲಿ ಸ್ತೋಭಕ್ಕೆ ಹೆಸರು. ಸ್ವರ ಅಂದ್ರೆ ಅಚ್ಚುಂಟು ಅಲ್ಲ, ಸ್ವರ ಅಂದ್ರೆ ಓಂಕಾರೂ ಅಲ್ಲ. ಸ್ವರ ಅಂದ್ರೆ ಸ್ತೋಭ. ಸ್ವರ ಸ್ವರ ಬರ್ತೀನಿ ನಾನು ಕೇಳ್ಬೇಕು ಸ್ವಾಮೀಜಿ ಅಂತ. ಔಹೋಯ ಕೇಳ್ತೀನಿ, ಹಾವು ಕೇಳ್ತೀನಿ, ಸ್ವರ ಅಂತ ಬರುತ್ತೆ ಸ್ತೋಭಾಕ್ಷರ ಅಂತ ಕೇಳ್ಬೇಕು. ಯಾವ ಸಾಮಾನ್ಯ ಬರುತ್ತೆ ಸ್ವರ ಅಂತ ಸ್ತೋಭ. ಅದಕ್ಕೆ ಪ್ರಾಣ ದೇವತೆಯಂತೆ ಆ ಸ್ವರ ಸ್ತೋಭಕ್ಕೆ. ಪ್ರಾಣಸ್ಯ ಸ್ವರ ಹೇತುತ್ವ ಸಾಮಾನ್ಯ. ಇಲ್ಲಿ ಸ್ವರ ಅಂದ್ರೆ ಉಚ್ಚಾರಣೆ, ಉಚ್ಚಾರಣೆಗೆ ಕಾರಣವಾಗಿದ್ದಾನೆ ಪ್ರಾಣ ಅನ್ನೋ ಹೋಲಿಕೆ ಇದೆ. ಯಾವ ಓಂಕಾರ ಉಚ್ಚಾರಣೆ ಆಗ್ಬೋದು, ಎಲ್ಲ ಉಚ್ಚಾರಣೆಗೂ ಪ್ರಾಣನೇ ಕಾರಣವಾದ್ರಿಂದ, ಸ್ವರವೇ ಹೇತುವಾದ್ರಿಂದ ಅದಕ್ಕೆ ಹೇತು ಕಾರಣವಾಗಿದ್ದಾನೆ. ಅನ್ನಂ ಯಾ ಇತಿ ಸ್ತೋಭೋ ಅನ್ನಂ. ಯಾ ಅನ್ನುವಂತಹ ಸ್ತೋಭದಲ್ಲಿ ಅನ್ನ ದೃಷ್ಟಿಯಲ್ಲಿ ಯಾ ನಾನು ಒಳ್ಳೆ ಕೇಳ್ತೀವಿ, ಕೆಟ್ಟದ ಯಾ ಕೆಟ್ಟದ ಕೇಳ್ತೀವಪ್ಪ. ಇದು ಅನ್ನ ಕೇಳ್ತಾ ಇದ್ದಾರೆ. ಅಯ್ಯೋ ಯಾ ಅನ್ನ ಹೊಂದದಪ್ಪ. ಯಾ ಅಂದ್ರೆ ಯಾರ ಅಂದ್ರೆ ಯಾರ ಕೆಟ್ಟದ ಕೇಳ್ತಾ ಇರೋದು, ಒಳ್ಳೆದಕ್ಕೆ ಯಾ ಅಂತ ಅನ್ನೋದಪ್ಪ.
ಇದು ಅನ್ನಕ್ಕೆ ಏನಪ್ಪ ಯಾ ಕೊಡುತ್ತ ಅಂತ ಯಾವ ಭಾಷೆ ಕೊಡುತ್ತ ದೇಹಿ ಯಾ ಅಂತ ಇದು ಹಿಂದಿಲಿ ಅಂತ ಕೊಡುತ್ತ ಇಂಗ್ಲಿಷಲ್ಲಿ ಹೌದು ಅಂತ ಓ ಇಂಗ್ಲಿಷ್ ಸುಮಾರು ಅಲ್ಲ ಯಾಂಚ ಅಂತ ಕರಿತೀವಿ. ಯಾಂಚಾಯಂ ಯಾಂಚರ ಇದೆ. ಯಾಂಚರ ಬೇಡೋದು ಕೇಳೋದು ಯಾಂಚ ಆತರ ಕರೆಕ್ಟ್. ಅಲ್ಲಿ ಇದೆ ಯಾಂಚರ ಇದೆ ಅನ್ನೋದು ಯಾಚನೆ ಮಾಡ್ತಾರೆ. ಆದ್ರಿಂದ ಚೆನ್ನಾಗಿದ್ದಾರೆ. ಸೂಪರ್ ಆಯ್ತಮ್ಮ. ಈ ಸ್ವರಕ್ಕೂ ಅಲ್ಲ ಗುರುಗಳೇ, ಸ್ವರಕ್ಕೆ ಇವಾಗ ಒಂದು ಹರಿಹಿ ಓಂ ಅಂತ ಹೇಳ್ಬೇಕಾದ್ರೂ ಅದಕ್ಕೊಂದ್ ಸ್ವರ ಬೇಕು, ಇಲ್ಲಾಂದ್ರೆ ಹೇಳಕ್ ಆಗಲ್ಲ. ಸುಮ್ನೆ ಹರಿಹಿ ಓಂ ಅನ್ನ ಹೌದು ಅದ್ ನಿಜ. ಏನ್ ಆ ಹೇಳ್ಬೇಕು ಸ್ವರ ಇಲ್ಲಿ ಇದಾಗತ್ತ ಅಂತ. ಸ್ವರ ಶಬ್ದಕ್ಕೆ ಹಾ ಉಚ್ಚಾರಣೆಯ ಸ್ವರ ಅಂದ್ರೆ ಮೊದಲ ಅಚ್ಚಿದಿಲ್ಲ ಅದನ್ನ ಸ್ವರ ಅಂತ ಇದ್ದಾರ. ಸ್ವರ ಅಂದ್ರೆ ಆರೋಹ ಅವರೋಹ ಆ ಸ್ವರವ ಅಂತ ಕೇಳಿದ್ರೆ ಅಲ್ಲ ಆ ಶ್ರುತಿ ಇಲ್ದೆ ನಿಮ್ಗೆ ಈ ಸ್ವರ ಹೇಳಕ್ ಆಗಲ್ಲ ಅಲ್ವಾ? ಸರಿ, ಸ್ವರ ಹೇಳಕ್ಕಾಗಲ್ಲ. ಅದಕ್ಕೆಲ್ಲ ಪ್ರಾಣಮಯ ಕಾರಣ ಅಂದ್ರೆ ಕರೆಕ್ಟ್. ಪ್ರಾಣ ನಿಮಿತ್ತವಾಗಿ ಸ್ವರ ಬರೋದು, ಸ್ವರ ಹೌದು, ಶ್ರುತಿ ಹೊಂದೋದಕ್ಕೂ ಪ್ರಾಣಮಯ ಕಾರಣ. ಪ್ರಾಣದಿಂದಲೇ ಅಕ್ಷರೋಚ್ಚಾರಣೆ ಆಗೋದು, ಅದು ಕರೆಕ್ಟ್. ಯಾಂಚನ ಕೊಡಪ್ಪ ಅನ್ನ ಕೊಡೋ ಇದು ಆಟಕ್ಕೆ ಇದು ಅದ ವಿಶಿಷ್ಟ ಆಕ್ರಯಣ ಕೊಡಯ ದೇಹಿ ಅನ್ನದ. ಅನ್ನೇನು ಹಿ ಇದಂ ಯಾತಿ ಇತ್ಯತಃ ತತ್ಸಾಮಾನ್ಯ. ಭಾಷೆಗಾರರು ಯಾತಿದಿ ಅನ್ನದಿಂದ ಎಲ್ಲಾ ಕಡೆಗೂ ಓಡಾಡ್ತಾನೆ. ಆ ಹೋಲಿಕೆಯಿಂದ ಅನ್ನಂಜ ಯಾತಿಯಿಂದ ಗಚ್ಚತಿಯಿಂದ ತಿಂದ ತಾನೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತಿದ್ದ. ಹೊಟ್ಟೆಗೆ ಮಾರಾಯ ತಿಂದು ಸಾಕಾಗಿದೆ, ಅಲ್ಲಿ ಹೋಗೋದು ಅಲ್ಲಿ ಹೋಗಲ್ಲ, ಏನು ಹೇಳ್ತಾನೆ. ಊಟ ಕೊಟ್ರೆ ಎಲ್ಲಾ ಕಡೆಗೂ ಹೋಗ್ತೀನಿ ಅಂತಾನೆ. ತಿರ್ಗಕ್ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ. ಅನ್ನ ಕೊಟ್ಟಾಗಲೇ ಹೋಗ್ತೀನಿ. ಅವ್ರು ಹೇಳಿದಂಗೆ ಅನ್ನವನ್ನ ಕೇಳ್ಕೊತಾರೆ, ಬೇಡ್ಕೊಳ್ಳೋದೇ ಮಾಡ್ಸೋದು ಇಟ್ಕೋಬಹುದು. ಹಂಗದ್ದೆ ಭಾಷ್ಯಕಾರರು ಯಾವುದೋ ಒಂದು ಹೋಲಿಕೆ ಕೊಟ್ಟರೆ ಹೊರತು ಈ ಹೋಲಿಕೆ ಆಗ್ಬೇಕು ಅಂತ ಏನಿಲ್ಲ. ಒಟ್ಟ ಮೇಲೆ ಯಾಗೂ ಅನ್ನಕ್ಕೂ ಏನೋ ಒಂದು ಸಂಬಂಧ ಸಿಕ್ಕಿದ್ರೆ ಸಾಕು. ಅನ್ನುವಂತಹ ಸ್ತೋಭಾಕ್ಷರದಲ್ಲಿ ಅನ್ನ ದೃಷ್ಟಿ ಮಾಡೋದು. ವಾಗಿದೆ ಸ್ತೋಭ ವಿರಾಟ್ ಅನ್ನಂ. ವಾಕ್ ಅಂದ್ರೆ ಈ ವಾಕಲ್ಲ, ವಾಗೀಂದ್ರಿಯ ಅಲ್ಲ. ವಾಕ್ ಅಂದ್ರೆ ಸ್ತೋಭ ಅಂತೆ. ಅದು ಆ ಸ್ತೋಭ ವಿರಾಟ್ ಅಂತ ಭಾವನೆ ಮಾಡುವಂತೆ. ವಿರಾಟ್ ಅಂದ್ರೆ ಯಾವುದು? ವಿರಾಟ್ ಅನ್ನ, ಅದು ಅನ್ನವೇ. ದೇವತಾ ವಿಶೇಷೋವ ಅಥವಾ ವಿರಾಟ್ ಪುರುಷ ಅಂತಲೂ ಇಟ್ಕೊಳ್ಳಿ. ವಿರಾಟ್ ಅಂದ್ರೆ ಅನ್ನ ಅಂತ, ವಿರಾಟ್ ಅಂದ್ರೆ ವಿರಾಟ್ ಪುರುಷ ಅಂತ ತಗೊಳ್ಳಿ. ಹೇಗಾದ್ರು ಮಾಡಿ. ವೈರಾಜೇಶಾಮಿ ಸ್ತೋಭ ದರ್ಶನ. ವಿರಾಜಾಮದಲ್ಲಿ ಈ ವಾಕ್ಯ ಸ್ತೋಭ ಕಾಣುತ್ತಂತೆ, ಕಂಡು ಬರುತ್ತಂತೆ. ವೈರಾಜಾಮ ಅಂತ ಶಾಕ್ರಸಾಮ, ರಸಂತಸಾಮ, ವೈರಾಜಸಾಮ, ವೈರೂಪಕ ಸಾಮ ಇದೆಯಲ್ಲ, ಅಲ್ಲಿ ವಾಕ್ಯ ಪದ ಬರುತ್ತಂತೆ, ಸ್ತೋಭಾಕ್ಷರ ಬರುತ್ತಂತೆ. ಶಂಕರಾಚಾರ್ಯ ಹೇಳ್ತಿದ್ದಾರೆ ಕಂಡು ಬರುತ್ತದೆ ಅಂತ ಇದ್ದಾರೆ. ಅನಿರುಕ್ತ ತ್ರಯೋದಶಿ ಸ್ತೋಭ ಸಂಚರೋ ಹುಂಕಾರ. ಅನಿರುಕ್ತಃ ತ್ರಯೋದಶಃ ಸ್ತೋಭಃ ಸಂಚರಃ ಹುಂಕಾರಃ. ತ್ರಯೋದಶಃ ಹುಂಕಾರಃ ಸ್ತೋಭಃ ಅನಿರುಕ್ತಃ ಸಂಚರಃ ಅಂತ. 13ನೇದಾದ ಹುಂಕಾರವೆಂಬ ಸ್ತೋಭವು ಒಂದು ಅನಿರುಕ್ತವಾದ ಸಂಚರವಾದದ್ದು. ಸಂಚಾರ ಅಂದ್ರೆ ಓಡಾಡುವ ಅರ್ಥ ಮಾಡಿದ್ದಾರೆ. ಸಂಚಾರ ವಿಕಲ್ಪಮಾನ ರೂಪ ಮಾಡ್ಬಿಡಿದ್ರು. ಸಂಚಾರ ವಿಕಲ್ಪಮಾನ ಸ್ವರೂಪ, ಎಲ್ಲಾ ಕಡೆಗೂ ವಿಕಲ್ಪವಾಗುವ ಸ್ವರೂಪದ್ದಾಗಿರೋದು ಸಂಚಾರವಂತೆ. ಹೀಗೂ ಆಗ್ಬೋದು ಹೀಗೂ ಆಗ್ಬೋದು ಅಂತ ವಿಕಲ್ಪಮಾನ ಸ್ವರೂಪ ಆಗಿರೋದು ಸಂಚಾರವಂತೆ. ಸಂಗೀತದಲ್ಲೂ ಸಂಚಾರ ಅಂತ ಹೇಳ್ತಲ್ಲ, ಸಂಚಾರ ಅಂತ ಸ್ವರ ಸಂಚಾರ ಅಂತ ಸಂಗೀತಗಳು ಬರುತ್ತಲ್ವಾ. ಸ್ವರ ಸಂಚಾರನ ಸ್ವರಗಳನ್ನು ಓಡಾಡಿಸೋದು ಅಂತ, ಸ್ವರಗಳನ್ನ ಎಲ್ಲೆಲ್ಲಿ ಹಾಕೋದು ಸಂಚಾರ ಮಾಡೋದು ಸಂಗೀತಗಳು ಬರುತ್ತೆ. ಸ್ವರ ಸಂಚಾರ ಅಂತ. ಇಲ್ಲಿ ಅನಿರುಕ್ತ ಸಂಚಾರ. ಸಂಗೀತಕ್ಕೂ ಸಾಮವೇದಕ್ಕೂ ತುಂಬಾ ಹೋಲಿಕೆ ಇದೆ, ತುಂಬಾ ಸಾಮಾನ್ಯತೆ ಇದೆ. ಸಂಗೀತ ಸಾಮವೇದಲ್ಲೇ ಬಂದದ್ದು ಅಂತಾರಪ್ಪ. ಸಾಮವೇದ ಮೂಲ ಅಂತೆ. ಅದು ಮೂಲವಾದ ಸಾಮವೇದ ಕೇಳಕ್ಕಾಗಲ್ಲ. ಇದು ಸಂಗೀತ ತುಂಬಾ ಮಾಡಿಫೈ ಆಗಿ ತುಂಬಾ ಇದಾಗಿ ಬಂದಿದೆ. ತುಂಬಾ ಹೇಗೆ ಅಂದ್ರೆ ಮುಂಚೆ ಇದ್ದದ್ದು ಇದಾಗಿದೆ, ಆಮೇಲೆ ಮಾಡಿಫೈ ಫಸ್ಟ್ ಯಾರ್ತಾರಲ್ಲ ಇದಲ್ಲ ಅದು ಕೇಳ್ತಾರೆ. ಆಮೇಲೆ ಮಾಡಿಫೈ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೂಲ ಕೆಡದು ಕೇಳೋದು ಕಠೋರ ಅದು ಮಾಡಿಫೈ ಆಗಿ ಎಲ್ಲ ಮೃದು ರೂಪ
ಒಳ್ಳೆ ಇದು ಕೊಟ್ಟು ಶೋಭಾಯಮಾನ ಮಾಡಿ ನೆರಕು ಕೊಟ್ಟು ಉಡಿಸ್ತಿದ್ದಾರೆ ಇವ್ರೆ. ಹೀಗೆ ಹಾಡ್ತಾ ಹೌದು ವೇದಾಂತ ವೇದಿಸ್ತಾರೆ ಪಾಪ ಆ ಕಾಲ ಅಷ್ಟೇ ಇದ್ದಿದ್ದು ಎಷ್ಟು ಬಂದಿರೋದು ತಿಳಿಸು ಹೆಸರಿಗೆ ಅದಕ್ಕೆ ಹೇಳು ಎಲ್ಲ ತಿಗೋ ಇದೆ ಇದು ತಿಳಿಸ ತಾವೇ ಚೆನ್ನಾಗಿದೆ ಇದು ಹೇಳೋರು ಯಾರು ಅಂತಾನೆ ಎಲ್ಲ ಹೇಳ್ಬಿಟ್ಟು ಬಾಂಗ್ಲೂರು ಹೇಳ್ಬಿಟ್ಟು ಓಡೋಗ್ಬೇಕು ಈ ಬೆಂಗಳೂರು ಹೇಳಕ್ಕಾಗಲ್ಲ ಕಿತ್ಕೊಂಡ್ಬಿಡ್ತಾರೆ. ಅಯ್ಯಪ್ಪ ಅದು ಕಂಠವೋ ಕಂಠಗಪ್ಪ ಬೇಡ ಇದಕ್ಕೆ ಇಬ್ಬರು ಸುಮ್ಮನಿರು ಬಿಟ್ಬೇಡ ಅದನ್ನ ಹಿಂಗೆ ಇರ್ಲಿ ಎಳಿ ಮಾಡ್ಬೇಕಾಗಿಲ್ಲ ಇರ್ಲಿ ಏನಾಗಲ್ಲ. ಅನಿರುಕ್ತ ಅವ್ಯಕ್ತತ್ವ ಇದಂಚ ಇದು ನಿರ್ವಕ್ತು ನ ಶಕ್ಯತೆ ಇತ್ಯತಃ ಸಂಚರಃ ವಿಕಲ್ಪಮಾನ ಸ್ವರೂಪ ಇತ್ಯರ್ಥಃ. ಅನಿರುಕ್ತ ಅಂದ್ರೆ ಅವ್ಯಕ್ತತೆ. ಅನಿರುಕ್ತ ಪ್ರಕಟವಾಗುವುದಲ್ಲ, ತೋರ್ಕೊಳ್ಳೋದಲ್ಲ, ಒಳಗಿರ್ತಕ್ಕದ್ದು. ಇದು ಅಂತ ಹೇಳಿ ಬಿಡಿಸಿ ಹೇಳಕ್ ಆಗದೆ ಇರೋದು ಯಾವ್ದಿದೆಯೋ ಅದು ಅವ್ಯಕ್ತ. ಅದಕ್ಕೆ ಆ ಕಾರಣದಿಂದ ಬಿಡಿಸಿ ಹೇಳಕ್ ಬರೋದಿಲ್ಲ ಅಂತ ಆದ್ರಿಂದ ಅದು ಸಂಚಾರ ಅಂದ್ರೆ ವಿಕಲ್ಪಮಾನ ರೂಪ ಅಂತ ಹೀಗೋ ಅಂತ ಒಂದ ಡೌಟ್ ರೂಪ ಆಗಿರ್ತಕ್ಕಂಥ ಡೌಟ್ಫುಲ್ ಹೀಗೂ ಆಗ್ಬೋದು ಅಂತ ರೂಪದ್ದಾಗಿರುವಂತಹದ್ದು ವಿಕಲ್ಪದ ರೂಪದಲ್ಲೇ ಇರ್ತಕ್ಕದ್ದು ಅಂತ ಅರ್ಥ ಅಂದ್ರು. ಕೋಸು ಇತಿ ಯಾವ್ದದು ಅಂದ್ರೆ ಆಹ ಹೇಳ್ತಾರೆ. ತ್ರಯೋದಶ ಶೋಭಾ ಹುಂಕಾರ 13ನೇ ಶೋಭಾ ಇದೆಯಲ್ಲ ಅದು ಹುಮ್ಮ ಅನ್ನೋದು. ಹುಮ್ಮನು ಯಾವ ಹೇಳ್ತೈತೆ ಗೊತ್ತಾಗಲ್ಲ. ಹುಮ್ಮ ಅನ್ನೋದು ಯಾವ ದೇವತೆ ಪ್ರತೀಕವೋ ಯಾವ ಮುಕ್ಕೋದಕ್ಕೋ ಮುಕ್ಕೋದಲ್ಲ ಯಾವ ಮುಕ್ತಿಯ ಮುಕ್ಕೋದ ಯಾವಾಗ ಹೇಳ ಅಯ್ಯ ಮುಕ್ ಬೇಡ ಹುಮ್ಮ ಹುಂಕಾರ ಅಂತ ಅವ್ಯಕ್ತವಾಗಿ ಇದು ಅವ್ಯಕ್ತವಾಗಿದೆ. ಈ ಹುಂಕಾರ ಅವ್ಯಕ್ತವಾಗಿದೆ, ತೋರ್ಕೊಳ್ಳಲ್ಲ, ಗೊತ್ತಾಗಲ್ಲ, ಸ್ಪಷ್ಟವಾಗಲ್ಲ, ಬಿಡಿ ಆಗೋದಿಲ್ಲ ಅಂತ ಇದ್ದಾನೆ. ಅಥವಾ ಅನಿರುಕ್ತ ವಿಶೇಷ ಏವ ಉಪಾಸ್ಯ ಅಭಿಪ್ರಾಯ. ಅದು ಅನಿರುಕ್ತ ಅಂತ ಉಪಾಸನೆ ಮಾಡಿ ಅಂತಾರೆ. ಇದು ಅನಿರುಕ್ತ ವಿಶೇಷ ಗೊತ್ತಾಗೋದಲ್ಲ ಅಂತ ಉಪಾಸನೆ. ಹೀಗೂ ಉಪಾಸನೆ ಇದೆಲ್ಲ ಗೊತ್ತಾಗೋ ರೂಪ ಉಪಾಸನೆ. ಇದು ಗೊತ್ತಾಗೋದಲ್ಲ ಅಂತ ಉಪಾಸನೆಪ್ಪ. ಅನಿರುಕ್ತ ವಿಶೇಷ ಅನಿರುಕ್ತ 3 ಅನಿರುಕ್ತವು ಕಾರಣಾತ್ಮ ಎಂದು ಸ್ವಭಾವವನ್ನು ಉಪಾಸನೆ ಮಾಡಬೇಕು. ಏಕೆಂದ್ರೆ ಈ ಸ್ವಭಾವ ಶಾಖಾಭೇದ ಬೆಗುವೆಯಾಗಿ ವಿಕಲ್ಪವಾಗಿದೆ ಎಂಬ ಹೋಲಿಕೆಯಿಂದ ಇದು ಟೀಕೆ. ಶಾಖಾಭೇದದಿಂದ ಅಂದ್ರೆ ಸಾಮ್ಯದ ಶಾಖಾಭೇದದಿಂದ ಇದು ಈ ಹುಂಕಾರ ಬಗೆಯಾಗಿ ವಿಕಲ್ಪವಾಗಿದೆ ಅಂತೆ. ಆದ್ರಿಂದ ಅನಿರುಕ್ತ ರೂಪದ ಅನಿರುಕ್ತ ಅಂದ್ರೆ ಕಾರಣ ರೂಪ ಅಂದ್ರೆ ಕಾರಣ ರೂಪ ಗೊತ್ತಾಗೋದಿಲ್ವಲ್ಲ, ಕಾರಣ ರೂಪ ಅಂತ ಹೇಳಿ ಭಾವನೆ ಮಾಡ್ಬೇಕು. ಇಷ್ಟು 13 ಶ್ಲೋಕವನ್ನು ಉಪಾಸನೆ ಮಾಡಿದ್ರೆ ಏನ್ ಫಲ ಅಂತ ಕೇಳಿದ್ರೆ ದುಗ್ಧೇ ಸ್ಮೀವಾಗ್ ದೋಹಂ ಯೋ ವಾಚೋ ದೋಹೋ ವೇ ಅದೋಹೋ ಅನ್ನವಾನ್ನಾದೋ ಭವತಿ. ಏತಾಮೇವ ಮುಧಾಮ್ನಾ ಉಪನಿಷದಂ ವೇದ ಉಪನಿಷದಂ ವೇದ. ದುಗ್ಧೇ ಅಸ್ಮೈ ವಾಗ್ ದೋಹಂ ಯಹ ವಾಚಃ ದೋಹಃ ಅನ್ನವಾನ್ ಅನ್ನಾದಃ ಭವತಿ ಯಹ ಏತಾಂ ಏವಂ ಸಾಮ್ನಾಂ ಉಪನಿಷದಂ ವೇದ. ಅಸ್ಮೈ ವಾಗ್ದೋಹಂ. ವಾಕ್ಕು ಈ ಉಪಾಸಕನಿಗೆ ಏನೇನು ಇಷ್ಟಾರ್ಥದಿದೆಯೋ ಅದೆಲ್ಲ ಕರೆಸಿಬಿಡುತ್ತಂತೆ. ಯಾವ್ಯಾವ ಇಷ್ಟಾರ್ಥವನ್ನು ಈ ಉಪಾಸನೆ ಈ 13 ಶೋಭಾಕ್ಷರಗಳಿಗೆ ಇಂಥದ್ದು ಇದು ಒಂದು ಭಾವನೆ ಮಾಡ್ತಾ ಇದ್ದಾರಲ್ಲ, ಆ ಭಾವನೆ ಮಾಡುವ ಆತನಿಗೆ ಆ ವಾಕ್ಕು ಹಸುವಿನ ಹಾಲು ಕರೆಯುವ ಹಾಗೇನೆ ನಿಮ್ ಇಷ್ಟಾರ್ಥದ ಕರೆದು ಬಿಡುತ್ತಂತೆ. ಯಾರು ವಾಚಃ ದೋಹ ವೇದ ವಾಕ್ಯದ ದೋಹವನ್ನು ತಿಳಿಯುತ್ತಾನೋ ಅವನು ಅನ್ನಾದೋ ಭವತಿ, ಒಳ್ಳೆ ಪ್ರಭೂತ ಅನ್ನವಂತನಾಗ್ತಾನೆ, ಅನ್ನ ತಿನ್ನುವನು ಆಗ್ತಾನೆ.
ಯಾವ ಕಾಯಿಲೆನೂ ಇರಲ್ಲ. ಶುಗರ್, BP ಇತ್ಯಾದಿ ಯಾವ್ದು ಇದೀನಿ ಎಲ್ಲ ಬೋಂಡ ಹಾಕಿ ತಿಂತಾನೆ, ಜಿಲೇಬಿ ಹಾಕಿ ತಿಂತಾನೆ, ಎಲ್ಲ ತಿನ್ನೋ ಹಂಗ ಆಗ್ತಾನೆ. ಯಾವುದಕ್ಕೂ ಇದೆ ಇಲ್ಲ. ಇನ್ನು ಉಪ್ಪಿಟ್ಟು ಹಾಕಿದ್ರೆ ತಿಂತಾನೆ, ಉಪ್ಪಿಟ್ಟು ಆಗಲ್ಲ ಅಂತ ಏನಿಲ್ಲ, ಅವ್ರು ಅದಾಗತ್ತೆ, ಏನು ತೊಂದರೆ ಆಗಲ್ಲ. ಎಲ್ಲ ಗೋಧಿಯೂ ಆಗುತ್ತೆ, ರವೆಯೂ ಆಗುತ್ತೆ, ಎಲ್ಲ ಉಪಾಸನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಉಪಾಸನೆ ಮಾಡ್ಬಿಟ್ರೆ ಉಪ್ಪಿಟ್ಟಿನ ಹೊಸ ಉಪಾಸನೆ ಮಾಡಿದ್ವಾಗ ಅಷ್ಟೇ. ಉಪ್ಪಿಟ್ಟಿನ ಹಾಗೆ ಈ ದೊಡ್ಡ ಇಡ್ಲಿ ತಿನ್ಬೋದು, ಉದ್ದಿನ ಬೇಳೆನು ಗಂಟೆಯನ್ನು ಕೆರೆಯೋದು ಉರಿಯೋದು ಇದೆಲ್ಲ ಆಗಲ್ಲ. ಇಡ್ಲಿ ತಿನ್ಬೋದು, ಉದ್ದಿನ ಬೇಳೆನು ಏನು ತೊಂದರೆ ಮಾಡೋದು ಅವನಿಗೆ. ಯಾರು ಹೀಗೆ ಈ 13 ಅಕ್ಷರ ಸ್ತೋಭಾಕ್ಷರಗಳಿಗೆ ಈ ದೇವತೆಗಳನ್ನು ತಿಳ್ಕೊಂಡು ಉಪಾಸನೆ ಮಾಡ್ತಾನೋ, ಇವನಿಗೆ ಏತಾಮೇವ ಸಾಮಗಳ ಉಪನಿಷತ್ತಿದು ಈ 13 ಸ್ತೋಭಾಕ್ಷರಗಳಿಗೆ ಇಂತಿಂತ ದೇವತೆಗಳಿದ್ದಾರೆ ಎನ್ನುವುದಿಲ್ಲ. ಇದು ರಹಸ್ಯ ವಿಚಾರ. ಇದನ್ನು ಯಾರು ತಿಳಿದಿರ್ತಾನೋ ಅವನಿಗೆ ಹಾಗೆ ತಿಳ್ಕೊಂಡಂತಹ ಉಪಾಸಕನಿಗೆ ಆ ವಾಕ್ಕು ಅವನು ಏನೇನು ಬಯಸ್ತಾನೋ ಅದೆಲ್ಲವನ್ನೂ ಕರೆಸ್ಬಿಡತ್ತೆ, ಉಂಟಾಗ್ಬಿಡತ್ತೆ, ಬಂದ್ಬಿಡತ್ತೆ ಅಂತ. ಶೋಭಾಕ್ಷರೋಪಾಸನಾ ಫಲಮಾಹ ಫಲಮಾಹ. ಶೋಭಾಕ್ಷರ ಅಂದ್ರೆ ಇದೆ 13 ಅರ್ಥವಿಲ್ಲದೆ ಇರುವಂತಹ ಗಾನಕ್ಕೆ ಸೇರಿಸಿಕೊಂಡಂತಹ ಫಲಗಳು. ಅದನ್ನು ಉಪಾಸನೆ ಮಾಡಿದ್ರೆ ಏನ್ ಫಲ ಎಂಬುದನ್ನು ಮುಂದೆ ಹೇಳುತ್ತೆ. ದುಗ್ಧೇಸ್ಮಿ ವಾಗ್ದೋಹಂ ಇತ್ಯಾದಿ ಉಕ್ತಾರ್ಥಂ. ದುಗ್ಧೇಸ್ಮಿ ವಾಗ್ದೋಹಂ ಅಂದ್ರೆ 1, 3, 7 ಹೇಳಾಗಿದೆ, ಅದನ್ನ ನೋಡ್ಕೊಳ್ಳಿ, ಅದೇ ಅರ್ಥ ಇನ್ನು. ಏತಾಂ ಯಶೋಕ್ತ ಲಕ್ಷಣಾಂ ಸಾಮ್ನಾಂ ಸಾಮಾವಯವ ಶೋಭಾಕ್ಷರ ವಿಷಯಾಂ ಉಪನಿಷದಂ ದರ್ಶನಂ ವೇದ ತಸ್ಸೀಕೃತ ಯಥೋಕ್ತಂ ಫಲಮಿತ್ಯರ್ಥಃ. ಯಾವಾಗ ಈ ಮೇಲೆ ಹೇಳಿದ್ದಾದ ಲಕ್ಷಣವುಳ್ಳದ್ದಾದ ಸಾಮವನ್ನಾದ ಸಾಮಾವಯವಾದ ಶೋಭಾಕ್ಷರ ವಿಷಯದ್ದಾದ ಉಪಾಸನೆಯನ್ನ, ಇದು 13 ಶೋಭಾಕ್ಷರ ಇದೆಯಲ್ಲ, ಯಾವ್ಯಾವ್ದು ಶೋಭಾಕ್ಷರ 13 ಮರ್ಸೋಯ್ತಾ? ಅಲ್ಲಿಂದ ಅಯಂವಾವ ಹಾವುಕಾರ, ಹಕಾರ, ಇಕಾರ, ಅಚಕಾರ, ಇಹಕಾರ, ಈಕಾರ, ಊಕಾರ, ಏಕಾರ, ಔಹೋಯಿಕಾರ, ಹಿಂಕಾರ, ಸ್ವರ, ಯಾ ವಾಕ್ ಇಷ್ಟು. ಹುಮ್ಮ ಕೊನೆದು ಏನ್ ಚೆನ್ನಾಗಿ ದೇವರಂಗಾಗುತ್ತೆ ಮಾಮ್ ಹೇಳ್ತಿದ್ದೆ. ಬಾ ಯಾವ ನಿಂತ್ಕೊಡುತ್ತೆ ಅಂತ ಇದ್ರೆ ಮೇಲೆ ಹೇಳಿದ ಲಕ್ಷಣವುಳ್ಳದ್ದಾಗಿರುವ ಸಾಮವನ್ನ ಅಂದ್ರೆ ಸಾಮಾವಯವಾದ ಶೋಭಾಕ್ಷರ ವಿಷಯದ್ದಾದ ಉಪನಿಷತ್ತನ್ನ ರಹಸ್ಯ ದರ್ಶನವನ್ನ ಯಾವನು ತಿಳಿದಿರ್ತಾನೋ ಅವನಿಗೆ ಫಲವಿತ್ಯರ್ಥ, ಅವನಿಗೆ ಮೇಲೆ ಹೇಳಿದ್ದಾರೆ ಫಲ ಉಂಟಾಗುತ್ತೆ ಅರ್ಥ. ದುರಭ್ಯಾಸ ಅಧ್ಯಾಯ ಸಮಾಪ್ತ್ಯರ್ಥ. ದುರಭ್ಯಾಸ 2 ಸಲ ಉಪನಿಷದಂ ವೇದ ಅಂತ ಹೇಳ್ತಾ ಅದಕ್ಕೆ ಈ 1ನೇ ಅಧ್ಯಾಯ ಮುಗಿಯಿತು. ಛಾಂದೋಗ್ಯೋಪನಿಷತ್ತಿನ 1ನೇ ಅಧ್ಯಾಯ ಈ ದೀಪಾವಳಿ ಹಬ್ಬದ ದಿವಸ ಸಮಾಪ್ತಿ ಆಯಿತು ಅಂತ ಹೇಳೋಕ್ಕೋಸ್ಕರವಾಗಿ 2 ಸಲ ಬಂದಿದೆ. ಸಾಮಾವಯವ ವಿಷಯೋಪಾಸನ ವಿಶೇಷ ಪದ ಸಮಾಪ್ತ್ಯರ್ಥೋ ವಾ ಇತಿ. ಸಾಮಾವಯವ ವಿಷಯ ಕರೆಕ್ಟ್ ಅಕ್ಷರ ಓದ್ಬೇಕಪ್ಪ, ಆಗ್ಬಿಟ್ರೆ ಏನು ಗೊತ್ತಾಗಲ್ಲ. ಸಾಮದ ಅವಯವ ಯಾವುದೋ ಈ 13 ಶುಭ, ಇದರ ವಿಷಯದ್ದಾದ ಉಪಾಸನೆ. ಈ ಉಪಾಸನಾ ವಿಶೇಷ ಮುಗೀತು ಅನ್ನೋ ಕಾಸು ಈ 2 ಸಲ ಹೇಳಿದೆ ಅಂತ ಮಾಡ್ಕೊಳ್ಳಿ. ಹಾಗಾಗಿ 1ನೇ ಅಧ್ಯಾಯ ಮುಗೀತು ಅನ್ನೋಕ್ಕೋಸ್ಕರ 2 ಸಲ ಬಂದಿದೆ ಅಂತ ಮಾಡ್ಕೊಳ್ಳಿ. ಈ 2 ಸಲ ಬಂದಿದ್ದಕ್ಕೆ ಸಾಮಾವಯವ ವಿಷಯದ್ದಾಗಿರೋ ಉಪಾಸನೆ ಮುಗೀತು ಅಂತ ಹೇಳೋಕ್ಕೋಸ್ಕರವಾಗಿ ಬಂದಿದೆ ಮಾಡ್ಬೋದು. 1ನೇ ಅಧ್ಯಾಯ ಮುಗೀತು ಅನ್ನೋಕ್ಕೋಸ್ಕರ ಬಂದಿದ್ದು ಅಂತ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿಗೆ 1ನೇ ಅಧ್ಯಾಯ. ನಾಳೆ 2ನೇ ಅಧ್ಯಾಯ ಆರಂಭ ಮಾಡೋಣ. ಅದೇ ಪಾಠ ಶಾಲಾ ಇದೆ. ಸರ್ವಂ ಬ್ರಹ್ಮೋಪನಿಷದಂ